ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಕರ್ನಾಟಕದಲ್ಲಿ ಕಳೆದ ಕೆಲ ದಿವಸಗಳಿಂದ ಎಲ್ಲಿ ನೋಡಿದರೂ ಸಹಿತ ಗೋಲ್ಡ್ ಸ್ಮಗ್ಲಿಂಗ್ನದೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ಈ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಕೇಳಿ ಕೆಲವರು ಹೇಗೆ ಇಷ್ಟೊಂದು ಕೆಜಿ ಬಂಗಾರವನ್ನು ಸ್ಮಗ್ಲ್ ಮಾಡೋದಕ್ಕೆ ಸಾಧ್ಯ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಆದರೆ ನೀವು ಕರ್ನಾಟಕದ ಅತಿ ದೊಡ್ಡ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ನಡೆದಿರೋ ಬಗ್ಗೆ ಕೇಳಿದರೆ ನಿಜವಾಗ್ಲೂ ಸಹಿತ ಶಾಕ್ ಆಗೋದಂತೂ ಗ್ಯಾರಂಟಿ. ಯಾಕಂದರೆ 37 ವರ್ಷದ ಹಿಂದೆ ನಡೆದ ಆ ಗೋಲ್ಡ್ ಸ್ಮಗ್ಲಿಂಗ್ ಗಂಗೊಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಅತಿ ದೊಡ್ಡದಾದಂತಹ ಗೋಲ್ಡ್ ಸ್ಮಗ್ಲಿಂಗ್ ಅಂತಲೇ ಈಗಲೂ ಸಹಿತ ಫೇಮಸ್ಸು. ಅದು 1988ರ ಏಪ್ರಿಲ್ ತಿಂಗಳು. 37 ವರ್ಷಗಳ ಹಿಂದೆ ದುಬೈನಿಂದ ಕಳ್ಳ ಮಾರ್ಗದ ಮೂಲಕವಾಗಿ ಬರೋಬ್ಬರಿ 3 ಕ್ವಿಂಟಾಲ್ಗಳಷ್ಟು ಚಿನ್ನವನ್ನು ಸ್ಮಗ್ಲಿಂಗ್ ಮಾಡಲಾಗಿತ್ತು. ಒಟ್ಟು 2740 ಬಿಸ್ಕೆಟ್ಗಳನ್ನು ಹೊತ್ತು ಸಾಗಿ ಬಂದಿದ್ದ ಹಡಗು ದುಬೈನಿಂದ ಮಂಗಳೂರಿನ ಬಂದರಿಗೆ ಪ್ರಯಾಣ ಬೆಳೆಸಿತ್ತು. ಹಡಗಿನಲ್ಲಿ ಬಂಗಾರ ಸಾಗಿಸುವಾಗ ಮಂಗಳೂರು ಸಮೀಪದಲ್ಲಿರುವಂತಹ ಕಂದಾಯ ಗುಪ್ತಚರ ನಿರ್ದೇಶನಾಲಯ ದಾಳಿ ನಡೆಸಿ ಬರೋಬ್ಬರಿ 300 ಕೆಜಿ ಬಂಗಾರವನ್ನು ಜಪ್ತಿ ಮಾಡಿತ್ತು. ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಚಿನ್ನದ ಬೇಟೆ. ಹಾಗಾಗಿ ಈ ಚಿನ್ನದ ಬೇಟೆ ಬಗ್ಗೆ ಇಲ್ಲಿವರೆಗೂ ಸಹಿತ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳೇ ನಡೀತಾ ಇರ್ತವೆ. ಈಗ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಳ್ಳ ಸಾಗಾಣಿಕೆ ಮಾಡುವ ಮೂಲಕವಾಗಿ ಡಿಜಿಪಿ ರಾಮಚಂದ್ರ ರಾವ್ ಅವರ ಮಲಮಗಳು ನಟಿ ರನ್ಯಾ ರಾವ್ ಅವರಿಂದ ಜಪ್ತಿ ಮಾಡಿರುವಂತಹ 14.2 ಕೆಜಿ ಚಿನ್ನ ರಾಜ್ಯದ ವಿಮಾನ ನಿಲ್ದಾಣದಲ್ಲಿ ನಡೆದಿರ್ತಕ್ಕಂತಹ ಎರಡನೇ ಅತಿದೊಡ್ಡ ಕಾರ್ಯಾಚರಣೆ ಅಂದರೆ ತಪ್ಪಾಗಲಾರದು. 1988ರ ಏಪ್ರಿಲ್ನಲ್ಲಿ ಮಂಗಳೂರು ಬಳಿಯ ಗಂಗೊಳ್ಳಿ ಸಮೀಪದ ಬಂದರಿನಲ್ಲಿ ನಡೆದಿದ್ದಂತಹ DRI ಕಾರ್ಯಾಚರಣೆ ಆಗಿನ ಕಾಲಕ್ಕೆ ದೇಶವ್ಯಾಪಿ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಿತ್ತು. ಈಗಲೂ ಸಹಿತ DRI ಇತಿಹಾಸದಲ್ಲಿ ಅದು ಗಂಗೊಳ್ಳಿ ಪ್ರಕರಣ ಎಂದೇ ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಆ ಚಿನ್ನದ ಕಳ್ಳ ಸಾಗಾಣಿಕೆ ಜಾಲದಲ್ಲಿ ಭೂಗತ ಜಗತ್ತಿನ ಕುಖ್ಯಾತಿ ಪಾತಕಿ ದಾವೂದ್ ಇಬ್ರಾಹಿಂನ ಡಿ ಗ್ಯಾಂಗ್ ಸಕ್ರಿಯವಾಗಿತ್ತು. ವಿಶೇಷ ಏನಂದರೆ ಅಂದು ಈ ಬೃಹತ್ ಕಳ್ಳ ಸಾಗಾಣಿಕೆ ಜಾಲದಲ್ಲಿ ಭೇದಿಸಿದ್ದು ಕನ್ನಡಿಗ IRS ಅಧಿಕಾರಿ ಮನೋಹರ್. ಗಂಗೊಳ್ಳಿ ಕಾರ್ಯಾಚರಣೆ ಹೇಗಿತ್ತೆಂದರೆ ಹಿಂದಿನ ದಿನದಿಂದಲೂ ಸಹಿತ ವಿದೇಶದಿಂದ ಕಳ್ಳ ಸಾಗಾಣಿಕೆ ಮಾರ್ಗದಲ್ಲಿ ದೇಶಕ್ಕೆ ಭಾರೀ ಪ್ರಮಾಣದಲ್ಲಿ ಚಿನ್ನ ತರಲಾಗ್ತಾ ಇತ್ತು. ಈ ಕಳ್ಳ ಸಾಗಾಣಿಕೆ ಜಾಲದ ಮೇಲೆ DRI ಹಾಗೂ ಕಸ್ಟಮ್ ಅಧಿಕಾರಿಗಳು ಕಣ್ಗಾವಲನ್ನ ಇಟ್ಟು ಆಗಾಗ್ಗೆ ಕಾರ್ಯಾಚರಣೆ ನಡೆಸ್ತಾ ಇದ್ರು. 1988ರ ಏಪ್ರಿಲ್ ತಿಂಗಳಿನಲ್ಲಿ ಮಂಗಳೂರಿನ ಕರಾವಳಿಯ DRI ಪಡೆಯ ಕನ್ನಡಿಗ IRS ಅಧಿಕಾರಿ ಮನೋಹರ್ ಅವರಿಗೆ ದುಬೈ ಮೂಲದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕ್ವಿಂಟಾಲ್ ಗಟ್ಟೆ ಚಿನ್ನ ಕಳ್ಳ ಸಾಗಾಣಿಕೆ ಆಗ್ತಾ ಇರುವಂತಹ ಬಗ್ಗೆ ಖಚಿತ ಮಾಹಿತಿ ಬರುತ್ತೆ. ಈ ಸುಳಿವು ತಿಳಿದಿರ್ತಕ್ಕಂತಹ ಅಧಿಕಾರಿ ಕೂಡಲೇ ಜಾಗೃತರಾಗಿ ಅವರು ತಕ್ಷಣ ಕಡಲಿನಲ್ಲಿ ಪಹರೆ ಹೆಚ್ಚಿನ ಸ್ಮಗ್ಲ್ಗಳ ಮೇಲೆ ಕಣ್ಣಿಡೋದಕ್ಕೆ ಕಣ್ಗಾವಲನ್ನ ಇಡ್ತಾರೆ. ಆಗ ಮಂಗಳೂರು ಬಂದರು ಸಮೀಪದಲ್ಲಿರುವಂತಹ ಗಂಗೊಳ್ಳಿ ಬಳಿಯ ಕಡಲ ತೀರದಲ್ಲಿ ಗುಡಿಸಲನ್ನ ಹಾಕೊಂಡು ಸ್ಮಗ್ಲರ್ಗಳು ಚಿನ್ನ ಸ್ವೀಕರಿಸುವ ಸಲುವಾಗಿ ಸಿದ್ಧರಾಗಿದ್ರು. ಮಂಗಳೂರು ಬಂದರಿಗೆ ಹೋಗುವಾಗ ಗಂಗೊಳ್ಳಿ ಬಳಿ ಹಡಗು ಲಂಗರು ಹಾಕಿದ ತಕ್ಷಣವೇ ಲ್ಯಾಂಟರ್ನ್ಸ್ ತೋರಿಸಿ ಸಿಗ್ನಲ್ ಕೊಡಲಾಗ್ತಾ ಇತ್ತು. ಈ ಸೂಚನೆ ಪಡೆದು ಹಡಗಿನಿಂದ ಚಿನ್ನ ಇಳಿಸಲಾಗ್ತಾ ಇತ್ತು. ಆಗ ಗಂಗೊಳ್ಳಿ ಬಳಿ ಮನೋಹರ್ ತಂಡ ಸಿನಿಮೀಯ ಶೈಲಿಯಲ್ಲಿ ದಾಳಿ ನಡೆಸಿ ದೆಹಲಿ ಮೂಲದ ಶ್ಯಾಮ್ ಖನ್ನಾ ಮತ್ತು ಆತನ 7 ಮಂದಿ ಸಹಚರರನ್ನ ಬಂಧನವನ್ನು ಮಾಡಿದ್ರು. ಈ ವೇಳೆ ಸುಮಾರು ಬರೋಬ್ಬರಿ 3 ಕ್ವಿಂಟಾಲ್ ತೂಕದ 2740ಕ್ಕೂ ಹೆಚ್ಚು ಚಿನ್ನದ ಬಿಸ್ಕೆಟ್ಗಳನ್ನು ಜಪ್ತಿ ಮಾಡಿಕೊಂಡಿದ್ರು. ಯಾವಾಗ ಈ 300 ಕೆಜಿ ಬಂಗಾರ ಜಪ್ತಿ ಆಯಿತೋ ನಂತರ ಅದೇ ವಾರದಲ್ಲಿ ಗಂಗೊಳ್ಳಿ ಬಳಿಯ ಪಾತಕಿ ದಾವೂದ್ ಇಬ್ರಾಹಿಂ ಸಹಚರರು ಕಾರಿನಲ್ಲಿ ಚಿನ್ನ ಸಾಗಿಸುವಂತಹ ವಿಚಾರ ಮಂಗಳೂರು ಬಳಿ ನಡೆಯುತ್ತೆ. ಈ ಮಂಗಳೂರು ಬಳಿ ನಡೆದಿರ್ತಕ್ಕಂತಹ ಈ ಚಿನ್ನದ ಸಾಗಾಣಿಕೆಯಲ್ಲಿ ಬರೋಬ್ಬರಿ 16,000 ಬಿಸ್ಕೆಟ್ಗಳನ್ನು ಅವರಿಂದ ಪತ್ತೆ ಹಚ್ಚಲಾಗುತ್ತೆ. ಒಟ್ಟು 2 ಕಾರಿನಲ್ಲಿ ಈ ಚಿನ್ನವನ್ನು ಸಾಗಿಸಲಾಗ್ತಾ ಇತ್ತು. ಹೀಗೆ ಒಂದು ವಾರದ ಅಂತರದಲ್ಲಿ DRI ಅಂದು ಸುಮಾರು 400 ಕೆಜಿಯಷ್ಟು ಚಿನ್ನಗಳನ್ನು 4,000 ಚಿನ್ನದ ಬಿಸ್ಕೆಟ್ಗಳ ಮೂಲಕವಾಗಿ ಆ ಕಳ್ಳ ಸಾಗಾಣಿಕೆಯಿಂದ ಜಪ್ತಿ ಮಾಡಿಕೊಳ್ಳಲಾಗಿತ್ತು. ಗಂಗೊಳ್ಳಿ ಪ್ರಕರಣದಲ್ಲಿ ಒಟ್ಟು 8 ಮಂದಿಯನ್ನ ಆರೋಪಿಗಳಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆಯೂ ಸಹಿತ ಆಗುತ್ತೆ. ಈಗ ವಿಮಾನ ನಿಲ್ದಾಣಗಳು ಸ್ಥಾಪನೆಯಾದ ಬಳಿಕ ವಿದೇಶದಿಂದ ವಿಮಾನಗಳಲ್ಲಿ ಚಿನ್ನ ಸಾಗಾಣಿಕೆ ಹೆಚ್ಚಾಗ್ತಾ ಇದೆ. ಚಿನ್ನ ಸಾಗಾಣಿಕೆ ತಡೆಗಟ್ಟೆಯಲ್ಲಿ ಪೊಲೀಸರು ಚಾಪೆ ಕೆಳಗಡೆ ನುಸುಳಿದ್ರೆ ಕಳ್ಳರು ಮಾತ್ರ ರಂಗೋಲಿ ಕೆಳಗಡೆ ನುಗ್ಗಿಸುವಂತಹ ಹೊಸ ಮಾರ್ಗಗಳನ್ನು ಕಂಡುಹಿಡಿತಾನೆ ಇದ್ದಾರೆ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.